ಕೇತಪ್ಪನವ್ರ ಸರ್ ಅವರ ಮಾರ್ಗದರ್ಶನದಲ್ಲಿ ನಡೀತಾ ಇರ್ತಕ್ಕಂಥ ಸ್ವಾಧ್ಯಾಯ ಹಾಗೂ ಕೃತಜ್ಞತಾ ಧ್ಯಾನಕ್ಕೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್. ಮೊದಲನೇದಾಗಿ ವಸುಂಧರಾ ಮಾತೆಗೆ, ಸೀತಾಮಾತೆಗೆ, ಪ್ರಕೃತಿ ಮಾತೆಗೆ, ಆದಿಶಕ್ತಿಗೆ ನಾವು ನೀವೆಲ್ಲರೂ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸೋಣ ಮಾಸ್ಟರ್ಸ್. ಅದೇ ತರನಾಗಿ ನಮ್ಮೆಲ್ಲರ ಮಹಾಗುರುಗಳಾದಂತಹ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಅವರಿಗೆ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳು. ನಮ್ಮ ನಿಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಡಾಕ್ಟರ್ ಜೀವೇಂದ್ರ ಕೇತಪ್ಪನವ್ರ ಸರ್ಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ನಾವು ನೀವೆಲ್ಲ ಸಲ್ಲಿಸೋಣ ಮಾಸ್ಟರ್ಸ್. ಅದೇ ತರನಾಗಿ ಎಲ್ಲ ಹಾಸ್ಟೆಲ್ ಮಾಸ್ಟರ್ಗಳಿಗೆ, ಮಹಾವತಾರಿ ಬಾಬಾಜಿ ಅವರಿಗೆ, ಸಪ್ತ ಋಷಿಗಳಿಗೆ, ಆದಿ ಯೋಗಿಗೆ ಕೃತಜ್ಞತಾ ನಮಸ್ಕಾರಗಳು. ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ಹಾಗೂ ವಸುಂಧರಾ ವಾರಿಯರ್ಸ್ ಗಳಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮಾಸ್ಟರ್ಸ್. ಇನ್ನೂ ಮುಂದುವರಿದು ಏನ್ ಮಾಡ್ಬೋದು ಅಂತಂದ್ರ, ಒಂದು ಅರ್ಜುನನ ಮುಖಾಂತರ ನಮಗೆಲ್ಲರಿಗೂ ಅದ್ಭುತವಾದಂತ ಒಂದು ಭಗವದ್ಗೀತೆಯನ್ನು ಕೊಟ್ಟಂತ ಆ ಕೃಷ್ಣ ಪರಮಾತ್ಮನಿಗೆ ಕೃತಜ್ಞತಾ ಪೂರ್ವಕ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಇವತ್ತು ವಸಂತ ಮೇಡಮ್ ಅವರು ಕೃಷ್ಣ ಜನ್ಮಾಷ್ಟಮಿ ಕುರಿತು ಒಂದೆರಡು ಮಾತು ಮಾತಾಡ್ತಾರೆ ಅಂತ ಹೇಳಿದಾರೆ ಮಾಸ್ಟರ್ಸ್. ನೋಡೋಣ, ಒಂದು ನಿಮಿಷ. ಎಸ್ ಮಾಸ್ಟರ್ಸ್, ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ತಿಳಿಸುತ್ತಾ ವಸಂತ ಮೇಡಮ್ ಅವರಿಗೆ ಅವಕಾಶ ಮಾಡಿ. ಓವರ್ ಟು ಯು ಮೇಡಮ್. ಎಸ್ ಸರ್. ನಮಸ್ತೆ ಸರ್. ನಮಸ್ತೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನಿಮ್ಮೆಲ್ಲರ ಗುರುಗಳಾಗಿರ್ತಕ್ಕಂಥ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೆ ಸ್ವರ್ಣಮಾಲಾ ಮೇಡಮ್ ಅವರಿಗೆ ಹೃದಯಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ, ನಿಮ್ಮೆಲ್ಲರನ್ನು ಜ್ಞಾನದ ಧ್ಯಾನದ ಹಾದಿಯಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಕ್ಕಂಥ ನಮ್ಮ ಮೆಚ್ಚಿನ ಗುರುಗಳಾಗಿರ್ತಕ್ಕಂಥ ಕೇತಪ್ಪ ಸಾರ್ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅವರ ಉಪಸ್ಥಿತಿ ಅನುಪಸ್ಥಿತಿಯಲ್ಲಿ ನಿಮ್ಮೆಲ್ಲರನ್ನು ಕೂಡ ಸನ್ಮಾರ್ಗದಲ್ಲಿ ನಡೆಸ್ತಾ ಇರ್ತಕ್ಕಂಥ ಕುಂದಗೋಳ್ ಸಾರ್ ಅವ್ರಿಗಂತೂ ಯಾವಾಗ್ಲೂ ಕೃತಜ್ಞತೆಗಳನ್ನ ತಿಳಿಸ್ಲೇಬೇಕು. ಅವ್ರ ಮೂಲಕ ಎಷ್ಟು ಜ್ಞಾನವನ್ನು ಪಡ್ಕೊಳ್ತಾ ಇದೀವಿ ನಾವು ಅಂತ ಹೇಳಿದ್ರೆ ಜನ್ಮಾಂತರದ್ದು. ಅದು ಎಲ್ಲರಿಗೂ ಬರೋದಿಲ್ಲ ಬಿಡಿ. ಜ್ಞಾನ ಹಂಚೋದನ್ನು ಒಂದು ದೊಡ್ಡ ಒಂದು ಸಾಧನೆನೆ. ಎಷ್ಟು ಜನದ ಸಾಧನೆ ಮಾಡಿ ಬಂದಿದ್ದವ್ರು ಈಗ ಅವ್ರು ಗೊತ್ತಿಲ್ಲ, ಈಗ ಇಲ್ಲಿ ಹೆಜ್ಜೆ ಇಟ್ಟಿದ್ದಾರೆ. ಅವ್ರಿಗೂ ಕೂಡ ಪ್ರಣಾಮಗಳು. ಯೂಟ್ಯೂಬ್ ಅಲ್ಲಿ ಮತ್ತು ಲೈವ್ ಅಲ್ಲಿ ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಸ್ಗೂ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಕೃಷ್ಣನ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ಅರ್ಧ ಗಂಟೆ ಸಾಲದು, ಮುಕ್ಕಾಲು ಗಂಟೆ ಸಾಲದು, ಒಂದು ಜನ್ಮನೇ ಸಾಲದು ಸ್ನೇಹಿತರೆ. ಅಷ್ಟೊಂದನ್ನ ಕೃಷ್ಣ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಹೇಳಿದ್ರು ಸರ್, ಭಗವದ್ಗೀತೆಯನ್ನು ಕೊಟ್ಟಂತ ಶ್ರೀಕೃಷ್ಣನ ಜನ್ಮದಿನ ಇವತ್ತು. ಅದ್ರ ಬಗ್ಗೆ ಒಂದ್ 4 ಮಾತುಗಳನ್ನ ನಾನು ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹಂಚ್ಕೊಳ್ತೀನಿ. ಮೊದಲಿಗೆ ಗಣೇಶನನ್ನ ಸ್ತುತಿಸುತ್ತಾ, ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯ ಧರ್ಮ ಸಂಸ್ಥಾಪಕಂ ವೀರಂ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ನೋಡಿ, ಕೃಷ್ಣನೇ ಜಗದ್ಗುರು. ಅದಾದ್ಮೇಲೆ ಆದಿಶಂಕರರು ಬಂದ್ರು, ಅವರು ಆದಿಗುರು ಆದ್ರು. ಹಾಗಾಗಿ ಮೊದಲಿಗೆ ಕೃಷ್ಣ ನಮ್ಗೆ ಜಗದ್ಗುರು, ಜಗತ್ತಿಗೆ ಗುರು ಕೃಷ್ಣ. ಈ ದಿನ ಕೃಷ್ಣ ಜನ್ಮಾಷ್ಟಮಿ ಭಾರತದಾದ್ಯಂತ ನಾವು ಆಚರಣೆ ಮಾಡ್ತಾರೆ. ಉತ್ತರ ಭಾರತದಲ್ಲಿ ವಿಶೇಷವಾಗಿ ಇದನ್ನ ಆಚರಣೆ ಮಾಡ್ತಾರೆ. ಸ್ನೇಹಿತರೆ, ಒಂದು ವಿಷಯ ಇಲ್ಲಿ ನಾವು ಏನ್ ಹೇಳಿದ್ರೆ, ಕೃಷ್ಣ ಹುಟ್ಟಿದ್ದು ಯಾವಾಗ 5253ನೇ ವರ್ಷಗಳ ಕೆಳಗೆ, 5253 ವರ್ಷಗಳ ಕೆಳಗೆ ಹುಟ್ಟಿದಂತ ಕೃಷ್ಣನನ್ನ, ಅದು ಜೈಲಲ್ಲಿ ಹುಟ್ಟಿದ್ರು ಕೂಡ ಅವತ್ತಿನಿಂದ ಇವತ್ತಿನ ತನಕನೂ ನಾವು ಈ ಸಂಭ್ರಮದ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಯಾಕೆ ಮಾಡ್ತಾ ಇದ್ದೀವಿ ನಾವು ಈ ಸಂಭ್ರಮದ ಆಚರಣೆಯನ್ನ ಅಂತ ಒಂದು ಪ್ರಶ್ನೆ. ಈಗ ಯಾರಾದ್ರೂ ನಮ್ಮನ್ನೊಂದು ಪ್ರಶ್ನೆ ಕೇಳ್ಬೋದು, ನಿಮ್ ಹುಟ್ಟಿದ ದಿನ ಏನು ಅಂತ ಕೇಳ್ತಾರೆ. ನಾನು ಟಕ್ ಅಂತ ಹೇಳ್ಬಿಡ್ತೀನಿ. ನಿಮ್ಮ ಅಪ್ಪ ಹುಟ್ಟಿದ ದಿನ ಏನು ಅಂತ ಕೇಳ್ತಾರೆ. ಗೊತ್ತಿರ್ಬೋದು, ಅಪ್ಪ ಹುಟ್ಟಿದ ದಿನ ಹೇಳ್ಬಿಡ್ತೀನಿ. ನಿಮ್ ತಾತ ಹುಟ್ಟಿದ ದಿನ ಗೊತ್ತಾ ಅಂತ ಕೇಳ್ತಾರೆ. ತಲೆ ಕೆರ್ಕೊಳ್ತೀವಿ. ಅವರಪ್ಪ ಹುಟ್ಟಿದ ದಿನ ಗೊತ್ತಾ ಅಂತ ಕೇಳ್ತಾರೆ. ಖಂಡಿತ ನೆನ್ಪಿರೋದಿಲ್ಲ. ಕೇವಲ 4 ತಲೆಮಾರಿಗಳ ಹಿಂದಿನವರ ಒಂದು ಜನ್ಮದಿನವೇ ನಮಗೆ ನೆನಪಿರೋದಿಲ್ಲ. ಆದರೆ 5000 ವರ್ಷಗಳ ಕೆಳಗೆ ಹುಟ್ಟಿದಂತ ಕೃಷ್ಣನ ಜನ್ಮದಿನವನ್ನ ನಾವು ಆಚರಿಸ್ತಾ ಇದ್ದೀವಿ ಅಂದ್ರೆ ಕಾರಣ ಏನಿರ್ಬೋದು ಸ್ನೇಹಿತರೆ? ಆ ಕೃಷ್ಣ ಮಾಡಿರ್ತಕ್ಕಂಥ ಒಂದು ಕೆಲಸ, ಕೃಷ್ಣ ಮಾಡಿರ್ತಕ್ಕಂಥ ಸಾಧನೆ, ಕೃಷ್ಣ ನಮಗೆ ಕೊಟ್ಟಿರ್ತಕ್ಕಂಥ ಪಾಠ, ಅದನ್ನ ನಾವಿವತ್ತು ನೆನಪು ಮಾಡ್ಕೊಂಡು ಇವತ್ತಿನ ದಿನ ನಾವು
ಈ ಸಂಭ್ರಮದ ಆಚರಣೆಯನ್ನ ನಾವು ಮಾಡ್ತಾ ಇದ್ವಿ ಸ್ನೇಹಿತರೆ. ಕೃಷ್ಣನ ಜನ್ಮದಿನ ಮಾಡ್ತೀವಿ, ರಾಮನ ಜನ್ಮದಿನ ಮಾಡ್ತೀವಿ. ನಾವು ರಾಮನವಮಿಯನ್ನ ನಾವು ಸಂಭ್ರಮದಿಂದ ಆಚರಣೆ ಮಾಡ್ತೀವಿ. ಇದಕ್ಕೆ ಕೃಷ್ಣ ಏನ್ ಹೇಳ್ದ? ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೇಳ್ಬಿಟ್ಟ ಕೃಷ್ಣ ಭಗವದ್ಗೀತೆನಲ್ಲಿ. ಯಾವಾಗ ಧರ್ಮ ಅಧರ್ಮದ ಹಾದಿ ಹಿಡಿಯುತ್ತೋ ಆಗ ನಾನು ಅವತಾರ ತಗೊಂಡ್ ಬರ್ತೀನಿ ಅಂತ ಕೃಷ್ಣನಿಗೆ ಖಂಡಿತವಾಗಿ ಹೇಳ್ಬಿಟ್ಟ. ಅಂದ್ರೆ ಯಾವಾಗ ಈ ಧರ್ಮ ಅಳಿತಾ ಇದೆ ಭೂಮಿಲಿ ಅಂದ್ರೆ ಯಾವ್ದೋ ರೂಪದಲ್ಲಿ ಬರ್ತಾನೆ ಭಗವಂತ. ಯಾವ್ದು ರೂಪದಲ್ಲಾದ್ರೂ ಆಗ್ಬೋದು. ಶಂಕು ಚಕ್ರ ಗದಾ ಪದ್ಮ ಹಾಕೊಂಡು ಕ್ರಿಯೇಟ್ ಇಟ್ಕೊಂಡು ಬರ್ತಾನೆ ಅಂತ ಹೇಳ್ಬೇಡಿ. ರಾಮಕೃಷ್ಣ ಪರಮಹಂಸರು ಬಂದ್ರು, ರಮಣರು ಬಂದ್ರು, ಪತ್ರಿಜಿಯವ್ರು ಬಂದ್ರು, ಇವರೆಲ್ಲ ಅವತಾರ ಪುರುಷರೇನೆ. ಆಗಿನ ತರ ಬರ್ಲಿಲ್ಲ, ಆದ್ರೂ ಈಗಿನ ಕಾಲಕ್ಕೆ ತಕ್ಕ ಕಾಲಮಾನಕ್ಕೆ ತಕ್ಕ ಹಾಗೆ ಅವತಾರಗಳನ್ನ ತಗೊಂಡ್ ಬಂದ್ರು. ಹಾಗೆ ಕೃಷ್ಣ ಏನು ಅಂತ ಹೇಳಿದ್ರೆ ಸಾಮಾನ್ಯ ಜನರಂತೆ ಬಂದ, ಸಾಮಾನ್ಯ ಜನರಂತೆ ಜೀವಿಸ್ದ, ಸಾಮಾನ್ಯ ಜನರ ಜೊತೆಯಲ್ಲಿದ್ದ, ಗೋವುಗಳನ್ನ ಕಾದ, ಗೋಪಾಲರ ಜೊತೆಯಲ್ಲಿದ್ದ, ಆ ಗೋಪಿಕಾಶ್ರೀಯರಿಗೆ ಆನಂದವನ್ನು ಕೊಟ್ಟ, ತಾಯಿಗೆ ಮಹದಾನಂದವನ್ನು ಕೊಟ್ಟ. ಯಾರು ಎಲ್ಲರಿಗೂ ಪ್ರೀತಿ ಪಾತ್ರನಾದ ಅವನು. ಸಜ್ಜನರಿಗೆ ಪ್ರೀತಿ ಪಾತ್ರನಾದ. ಪಾಂಡವರಿಗೇನ್ರಿ ಎಂಥ ಒಂದು ನಿಕಟವರ್ತಿಯಾದ. ಪಾಂಚಾಲಿಯ ಸೀರೆ ಕೊಟ್ಟು ಮಾನ ಕಾಯ್ದ. ಹಾಗೇನೆ ಏನ್ ಮಾಡ್ದ ಅಂತ ಹೇಳಿದ್ರೆ ದುಷ್ಟರಿಗೆ ಇವನು ಎಂತ ಶತ್ರು ಸ್ವಪ್ನ ಅಂತ ಹೇಳ್ತಾರ, ದುಸ್ವಪ್ನವಾದ. ದುಷ್ಟರಿಗೆ ದುಸ್ವಪ್ನವಾದ. ಹೀಗೆ ಕೃಷ್ಣನ್ ಬಗ್ಗೆ ಹೇಳ್ತಾ ಹೋದ್ರೆ ಎಷ್ಟೊಂದನ್ನು ಹೇಳ್ತಾ ಹೋಗ್ಬೋದು. ಈಗ ಕೃಷ್ಣನ್ ಮಕ್ಕಳಿಗೂ ಕೃಷ್ಣ ಅಂದ್ರೆ ಇಷ್ಟ. ರಾಮನ್ಗಿಂತ ನಾವು ಕೃಷ್ಣನ ವೇಷನೇ ಹಾಕ್ತಿವಿ ನೋಡ್ರಿ ಮಕ್ಕಳಿಗೆ. ರಾಮನ್ ವೇಷ ಹಾಕಿ ಬಿಲ್ಲು ಬಾಣ ಕೊಟ್ಟು ನಿಲ್ಸೋದೇ ಇಲ್ಲ ನಾವು. ಕೃಷ್ಣನ್ ವೇಷ ಹಾಕ್ತಾರೆ, ಫೋಟೋ ತೆಗಿತಾರೆ. ಇವಾಗ ಪೇಪರ್ಗಳಲ್ಲೆಲ್ಲಾನು ಕೃಷ್ಣನ್ ವೇಷ ಹಾಕಿದ್ದನ್ನೇ ಬಹುಮಾನಗಳನ್ನು ಕೊಡ್ತಾರೆ. ಅಂದ್ರೆ ಕೃಷ್ಣ ಸಾರ್ವಕಾಲಿಕ, ಸಾರ್ವಜನಿಕ. ಅವನು ಯಾವಾಗ್ಲೂ ನಮ್ಮೊಂದಿಗೆ ಇರ್ತಕ್ಕಂಥವನೇ ಅವನು ಕೃಷ್ಣ. ಹಾಗಾಗ್ಬಿಟ್ಟು ಪ್ರತಿಯೊಬ್ಬ ಮಾನವರು ಇನ್ನು ಹೇಳಿದ್ರು ಸರ್ ಆಗ್ಲೇನೆ ಭಗವದ್ಗೀತೆಯನ್ನು ಕೊಟ್ಟಂತ ಕೃಷ್ಣ ಅಂತ ಹೇಳಿದ್ರು. ಸರ್ವಕಾಲ ಪ್ರತಿಯೊಬ್ಬ ಮಾನವನಿಗೂ ಬೇಕಾದಂತ ಭಗವದ್ಗೀತೆಯನ್ನು ಅರ್ಜುನನ ನೆಪ ಮಾಡ್ಕೊಂಡು ಇಡೀ ಜಗತ್ತಿಗೆನೆ ಒಂದು ಜ್ಞಾನವನ್ನು ಕೊಟ್ಟಂತ ಒಂದು ಭಗವದ್ಗೀತೆ ಅಂತಕ್ಕಂಥ ಒಂದು ಬೃಹತ್ ಗ್ರಂಥವನ್ನು ಕೊಟ್ಟ. ಭಗವದ್ಗೀತೆಯಲ್ಲಿ ಏನಿಲ್ಲ ಸ್ನೇಹಿತರೆ. ನಿಮ್ಗೆ ಏನ್ ಬೇಕು, ನಿಮ್ದೇನ್ ಸಮಸ್ಯೆ ಇದೆ ತೆಗಿರಿ ಭಗವದ್ಗೀತೆಯನ್ನ. ಟಕ್ಕಂತ ಹಿಂಗ ತೆಗೆದ್ಬಿಡಿ. ತೆಗೆದ್ರೆ ಶಿಕ್ಷಣ ನಿಮಗೆ ಅಲ್ಲಿ ಸಿಗುತ್ತೆ. ಭಗವದ್ಗೀತೆಯನ್ನ ಭಗವಂತ ಕೇವಲ ನಾವೆಲ್ಲ ನೋಡಿದ್ವಿ, 2 ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸಿದಾಗ ಕೃಷ್ಣ ಬೋಧಿಸತಕ್ಕಂತ ಭಗವದ್ಗೀತೆ ಅಷ್ಟೊಂದು ಟೈಮ್ ಇತ್ತ ಅಂತ ನಮಗೆ ಕ್ವಶನ್ ಬರುತ್ತೆ. ಆದ್ರೆ ಕೃಷ್ಣ ಒಂದು 4 ಮಾತುಗಳಲ್ಲಿ ಅವನಿಗೆ ವಿಶ್ವರೂಪವನ್ನು ತೋರಿಸ್ಬಿಟ್ಟು ಹೇಳಿರ್ಬೋದು. ನಮ್ಮಂತ ಮೂಢರಿಗೆ ಅರ್ಥ ಆಗ್ಲಿ ಅಂತ ಹೇಳ್ಬಿಟ್ಟು ವ್ಯಾಸರು ಏನ್ ಮಾಡಿದ್ರು, ಅದನ್ನ 700 ಶ್ಲೋಕಗಳನ್ನ ಮಾಡಿ 18 ಅಧ್ಯಾಯಗಳನ್ನ ಮಾಡಿದ್ರು. ಅದಾಯ್ತು. ನಮ್ಗೆ ಅದು ಓದಿದ್ರು ಅರ್ಥ ಆಗ್ತಿರ್ಲಿಲ್ಲ ಬಿಡ್ರಿ. 700 ಶ್ಲೋಕಗಳನ್ನ ಓದ್ಬಿಟ್ಟು ಅಂತ ಹೇಳಿದ್ರೆ ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೆ ಎಷ್ಟು ಜನ ಭಾಷ್ಯ ಬರೆದ್ರು, ಟೀಕೆ ಬರೆದ್ರು, ಅರ್ಥ ಬರೆದ್ರು, ಪ್ರತಿಯೊಂದನ್ನು ಜೀವನಕ್ಕೆ ಹೆಂಗೆ ಹೋಲಿಸಿ ಬರೆದ್ರು. ಇದು ನಮಗೆ ಎಲ್ಲ ಕಡೆ ರಾಘವೇಂದ್ರ ಸ್ವಾಮಿಗಳು ಬರೆದ್ರು, ಶಂಕರಾಚಾರ್ಯರು ಬರೆದ್ರು, ಈ ರಾಮಕೃಷ್ಣ ಮಠದವರಂತೂ ಅದ್ಭುತವಾದಂತ ಒಂದು ಭಾಷ್ಯವನ್ನ, ಟೀಕೆಗಳನ್ನ ಬರೆದಿದ್ದಾರೆ. ಪ್ರತಿಯೊಬ್ಬರಿಗೂ ಅರ್ಥ ಆಗ್ಬೇಕು, ಉದಾಹರಣೆಗಳನ್ನು ಕೊಟ್ಟು ಬರೆದಿದ್ದಾರೆ. ಯಾಕೆ? ಭಗವದ್ಗೀತೆಯನ್ನ ಓದಿದಾಗ ನೀನು ಆ ಕೃಷ್ಣನನ್ನ ನೆನೆತೀಯ. ಕೃಷ್ಣ ತೋರಿಸಿರ್ತಕ್ಕಂಥ ಮಾರ್ಗದರ್ಶನವನ್ನ ನಾವು ನೆನೆಸ್ಕೊಳ್ತೀವಿ. ಅಂತ ಒಂದು ಕೃಷ್ಣ ನೋಡಿ, ಅಂತ ಒಬ್ಬ ಕೃಷ್ಣ ಸಾಮಾನ್ಯನಾಗಿದ್ದ. ಕೃಷ್ಣ ಕೇವಲ ವ್ಯಕ್ತಿ ಅಲ್ಲ, ಅವನು ಶಕ್ತಿ. ಪ್ರತಿಯೊಬ್ಬರಿಗೂ ಒಂದು ಶಕ್ತಿ ಆಗಿದ್ದ ಅವನು. ಅಂತ ಕೃಷ್ಣ ಅವನು ಪೂರ್ಣ ಕಲಾಕಾರ ಅವನು. ಹಾಗಾಗಿ ಅವನು ನಮ್ಮಲ್ಲೇ ಇದ್ದಾನೆ. ಕೃಷ್ಣ ಅನ್ನೋನು ನಮ್ಮಲ್ಲೇ ಇದ್ದಾನೆ. ಅವನು ನನಗಿಂತ ಬೇರೆ ಅಲ್ಲ. ಯಾಕೆ ಅಂತ ಹೇಳಿದ್ರೆ ಎಲ್ಲರೂ ಭಗವಂತನ ಕಿಡಿಗಳು. ಕೃಷ್ಣ ನನ್ನೊಳಗೆ ಇದ್ದಾನೆ ಅಂತ ಅರಿಯುವ ಸಲುವಾಗಿ, ಕೃಷ್ಣ ನನ್ನೊಳಗೆ ಇದ್ದಾನೆ, ಅವನು ನಾನು ನೆನ್ಪು ಮಾಡ್ಕೋಬೇಕು ಇವತ್ತಿನ ದಿನ, ಅವನು ಹುಟ್ಟಿದಿನ, ಅವನು ನನ್ನ ತೊಡಗಿದ್ದಾನೆ ಅಂತ ಅರ್ಥ. ಅದಕ್ಕೋಸ್ಕರ ಈ ಸಂಭ್ರಮವನ್ನ ನಾವು ಆಚರಿಸ್ತೀವಿ ಸ್ನೇಹಿತರೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಯಾರು ಎಲ್ಲರನ್ನು ನನ್ನಲ್ಲಿ ನೋಡ್ತಾನೋ, ಕೃಷ್ಣ ಹೇಳೋ ಮಾತು, ಯಾರು ಎಲ್ಲರನ್ನು ನನ್ನಲ್ಲಿ ನೋಡ್ತಾನೋ ಎಲ್ಲರಲ್ಲೂ ನನ್ನನ್ನು ನೋಡ್ತಾನೋ. ಅರ್ಥ ಆಯ್ತು ಅನ್ಕೊಳ್ತೀನಿ. ಎಲ್ಲರಲ್ಲೂ ಕೃಷ್ಣನಲ್ಲಿ ಎಲ್ಲರೂ ಕಾಣಿಸ್ತಾ ಇದ್ದಾರೆ, ಎಲ್ಲರಲ್ಲೂ ಕೃಷ್ಣ ಕಾಣಿಸ್ತಾ ಇದ್ದಾನೆ. ಹಾಗೆ ಯಾರು ನೋಡ್ತಾರೋ ಅವರ ಜೊತೆಯಲ್ಲಿ ನಾನು ಯಾವಾಗ್ಲೂ ಇರ್ತೇನೆ ಅಂತ ಕೃಷ್ಣ ಕೊಟ್ಟಿರ್ತಕ್ಕಂಥ ಮಾತು ಸ್ನೇಹಿತರೆ. ಅಂತ ಕೃಷ್ಣನ ನಾವು ನೆನೆಯೋದ್ ಬೇಡ್ವಾ? ಖಂಡಿತವಾಗ್ಲೂ ನೆನೆಯಬೇಕು. ಅವನು ಎಲ್ಲರಿಗೂ ಪ್ರಿಯ.
ಮಕ್ಕಳಿಗೆ ಪ್ರಿಯ, ದೊಡ್ಡವರಿಗೆ ಪ್ರಿಯ, ಮುದುಕರಿಗೆ ಪ್ರಿಯ, ಎಲ್ಲರಿಗೂ ಪ್ರಿಯ. ಯಾರ್ಯಾರು ಹೇಗೆ ನೋಡ್ತೀವೋ ಹಾಗೇ ಕಾಣಿಸ್ತಾನೆ ಕೃಷ್ಣ. ಹಾಗಾಗ್ಬಿಟ್ಟು ಆದ್ರಿಂದ ನಮ್ಮೊಳಗಿರ್ತಕ್ಕಂಥ ಆ ಕೃಷ್ಣ ಚೈತನ್ಯವನ್ನ ಎಚ್ಚರಗೊಳಿಸಿ, ಶ್ರೀಕೃಷ್ಣ ನನ್ಗಿಂತ ದೂರ ಇಲ್ಲ, ಅವನು ನನ್ನೊಳಗೆ ಇದ್ದಾನೆ ಅನ್ನುವ ಭಾವನೆ ಸದಾ ನಮ್ಮಲ್ಲಿ ನಾವು ಕೃಷ್ಣನನ್ನ ಸ್ಮರಿಸುವುದೇ ಕೃಷ್ಣನ ಜನ್ಮದಿನಾಚರಣೆ. ಸ್ನೇಹಿತರೆ, ಕೃಷ್ಣ ಇದ್ಲಿದ್ದು ಎಷ್ಟು ವರ್ಷಗಳಿದ್ದ ಅಂತ ಹೇಳಿದ್ರೆ 126 ವರ್ಷಗಳ ಕಾಲ ಕೃಷ್ಣ ಬದುಕಿದ್ದು. ಎಷ್ಟು ಅದು ಕರೆಕ್ಟ್ 126 ವರ್ಷ ಹುಟ್ಟಿದ್ದು. ಅವನು ಹುಟ್ಟಿದ್ದು ಯಾವತ್ತು ಅಂತ ಹೇಳಿದ್ರೆ ಜುಲೈ 19ನೇ ತಾರೀಕು 3000 ಕ್ರಿಸ್ತಪೂರ್ವ 3228ರಲ್ಲಿ ಕೃಷ್ಣ ಹುಟ್ಟಿದ್ದು. ಅಷ್ಟಮಿ ಬುಧವಾರ, ಮತ್ತೆ ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದ್. ಯಾವ ಟೈಮು? ರಾತ್ರಿ 12 ಗಂಟೆ. ಎಲ್ಲಿ ಹುಟ್ಟಿದ್ದು? ಜೈಲ್ನಲ್ಲಿ ಹುಟ್ಟಿದ್ದು. ಯಾರಿಗೆ ಹುಟ್ಟಿದ್ದು? ದೇವಕಿ ದೇವಕರಿಗೆ ಹುಟ್ಟಿದ್ದು. ದೇವಕಿ ಹುಟ್ಟಿದ್ದು ಅವನು. ಆಮೇಲೆ ಕೃಷ್ಣ ಬದುಕಿದ್ದು 126 ವರ್ಷ 8 ತಿಂಗಳು 7 ದಿನ ಅಂತ ಹೇಳ್ತಾರೆ. ಅಷ್ಟು ವರ್ಷಗಳು ಅವನು ಬದುಕಿದ್ದ ಅವನು ಮರಣ ಹೊಂದಿದ್ದು 18 ಫೆಬ್ರವರಿ ಕ್ರಿಸ್ತಪೂರ್ವ 3102ರಲ್ಲಿ ಅಂತ ಒಂದು ಇದನ್ನ ಹೇಳ್ತಾರೆ, ದಾಖಲೆ ಹೇಳ್ತಾರೆ. ಅವನು ಯುದ್ಧ ಮಾಡಿದ್ದ ಎಷ್ಟನೇ ವಯಸ್ಸಲ್ಲಿ ಗೊತ್ತಾ? 89ನೇ ವಯಸ್ಸಿನಲ್ಲಿ. ನಾವಾಗ್ಲೇ 71 ಆಯ್ತು ಅಂತ ಹೇಳಿದ ತಕ್ಷಣ ಅಯ್ಯೋ ಬೇಡಪ್ಪ ಅಂತೀವಿ. 89ನೇ ವಯಸ್ಸಿನಲ್ಲಿ ಯುದ್ಧ ಮಾಡ್ದ ಕೃಷ್ಣ. ಅವನ ಚೈತನ್ಯ ಎಷ್ಟಿರ್ಬೇಕ್ರಿ? ಅದಕ್ಕೆ ಕೃಷ್ಣನ ನಾವು ನೆನೆಸ್ಕೋಬೇಕು. 89 ವರ್ಷಕ್ಕೆ ಯುದ್ಧ ಮಾಡಿ ನಂತರ 36 ವರ್ಷಗಳ ನಂತರ ಕೃಷ್ಣ ದೇಹ ತ್ಯಾಗ ಮಾಡ್ಬೇಕು. ಹಾಗಾಗಿ ಕೃಷ್ಣನನ್ನ ನಾವು ನೆನಿತೀವಿ. ಈಗ ನಾನು ಒಂದೇ ಒಂದು ಶ್ಲೋಕದ ಅರ್ಥವನ್ನು ಹೇಳ್ಬಿಡ್ತೀನಿ. ಪ್ರಾರ್ಥನಾ ಶ್ಲೋಕದ ಒಂದು ಅರ್ಥವನ್ನು ಹೇಳ್ಬಿಟ್ಟು ನಾನು ಮಾತನ್ನು ಮುಗಿಸ್ತೀನಿ ಸ್ನೇಹಿತರೆ. ನಾನಾಗ್ಲಂದೆ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ವಸುದೇವನ ಮಗ ಇವನು. ಕಂಸ ಚಾಣೂರನನ್ನ ಕೊಂದವನು ಇವನು. ದೇವಕಿಗೆ ಪರಮಾನಂದವನ್ನು ಕೊಟ್ಟವನು. ಆಮೇಲೆ ಜಗದ್ಗುರುವಾದ ಕೃಷ್ಣನಿಗೆ ನಾನು ನಮಿಸುತ್ತೇನೆ ಅಂತ ವ್ಯಾಸರು ಬರ್ದಿರ್ತಕ್ಕಂಥ ಈ ಶ್ಲೋಕ ಪ್ರಾರ್ಥನಾ ಶ್ಲೋಕ. ಏನಂತ ಹೇಳಿದ್ರೆ, ಈಗ ನೋಡಿ, ವಸುದೇವನ ಸುತ ಓಕೆ, ದೇವಕಿಯ ಮಗ ಓಕೆ, ಆದ್ರೆ ಅವ್ರಿಗೆ ಪರಮಾನಂದವನ್ನು ಕೊಟ್ಟ ಅಂತಾರೆ. ಕೃಷ್ಣ ಜೈಲಲ್ಲಿ ಹುಟ್ಟಿದ ತಕ್ಷಣ ತಗೊಂಡು ಹೋಗ್ಬಿಟ್ಟು ಅವನನ್ನ ಗೋಕುಲದಲ್ಲಿ ಯಶೋದೆಯ ಪಕ್ಕ ಮಲಗಿಸ್ ಬಂದ ವಸುದೇವ. ನಂತರ 13 ವರ್ಷಗಳ ತನಕ ಆ ದೇವಕಿ ಸೆರೆಮನೆಯಲ್ಲಿದ್ಲು. ಆಮೇಲೆ ಬಂದು ಕೃಷ್ಣ ಬಿಡಿಸ್ತಾ. ಅಂದ್ರೆ ಅವಳಿಗೆ ಪರಮಾನಂದ ಏನಾಯ್ತು? ಕೃಷ್ಣನನ್ನ ನೋಡ್ಲಿಲ್ಲ, ಕೃಷ್ಣನನ್ನ ಆಡಿಸ್ಲಿಲ್ಲ, ಏನು ಗೊತ್ತಿಲ್ಲ, ಆದ್ರೆ ಪರಮಾನಂದ ಆಯ್ತು. ಯಾಕಾಯ್ತು? ಅವಳು ಜೈಲ್ನಲ್ಲಿದ್ಲು. ಏನ್ ಹೇಳ್ತಾ ಇದ್ರು? ಕೃಷ್ಣ ಹಾಗ್ ಮಾಡಿದ್ನಂತೆ, ಕೃಷ್ಣ ಪೂತನೇನ್ ಕೊಂದಂತೆ, ಕೃಷ್ಣ ಶಕಟಾಸುರನ್ನು ಕೊಂದಂತೆ, ಅವ್ರಿಗೊಳ್ಳೇದ್ ಮಾಡಿದ್ನಂತೆ, ಇವ್ರಿಗೊಳ್ಳೇದ್. ನಮ್ ಮಕ್ಳು ಒಂದ್ SRC ಒಳಗ್ ಫಸ್ಟ್ ಕ್ಲಾಸ್ ಬಂದ್ಬಿಟ್ರು ಊರಲ್ಲೇ ಹೇಳ್ಕೊಂಡ್ ಬಂದ್ಬಿಡ್ತೀವಿ ಸ್ನೇಹಿತರೆ ನಾವು. ಆ ತಾಯಿಗೆ ಯಾಕೆ ಸಂತೋಷ ಆಗ್ಬಾರ್ದು ಹೇಳ್ರಿ? ಒಂದು ವಿಷ್ಣು ಸಹಸ್ರನಾಮ ಕತ್ಕೊಂಡಿದ್ದಾನೆ ನನ್ ಮೊಮ್ಮಗ ಅಂದ್ರೆ ನನ್ ಮೊಮ್ಮಗ ವಿಷ್ಣು ಸಹಸ್ರನಾಮ ಕತ್ಕೊಂಡಿದ್ದಾನೆ ಅಂತ ಹೇಳ್ಕೊಂತೀವಿ. ಅಂದ್ಮೇಲೆ ಇಂಥ ಸಾಹಸ ಮಾಡಿರ್ತಕ್ಕಂಥ ಆ ಕೃಷ್ಣನ್ ಬಗ್ಗೆ ಆ ತಾಯಿಗೆ ಖಂಡಿತವಾಗ್ಲೂ ಪರಮಾನಂದ ಆಗ್ಬೇಕಲ್ವಾ? ನೋಡಿ, ದೇವಕಿ ಪರಮಾನಂದಂ, ಇಷ್ಟು ಆನಂದ. ಹಾಗಾಗಿ ಮತ್ತೇನ್ ಮಾಡಿದ್ದ? ಅವನು ಕೊಂದ. ಅವನು ಹೆಮ್ಮೆ ಅವಳಿಗೆ, ನನ್ನ ಮಗ ಇಂಥ ಒಂದು ಒಳ್ಳೆ ಕೆಲಸ ಮಾಡ. ಅವನು ಕೊಂದಿದ್ದಾರನ್ನ ಕಂಸ, ಚಾಣೂರ, 4 ಜನನ್ ಕೊಂದ ಅಷ್ಟೇ. ಕಂಸ, ಚಾಣೂರ, ಶಿಶುಪಾಲ ಮತ್ತು ದಂತವಕ್ರನ್ ಕೊಂದ. ಕಂಸ ನೋಡಿ, ಅವರೆಲ್ಲ ಯಾರು ಗೊತ್ತಾ? ರಿಲೇಷನ್ಸ್ ರೀ. ಕಂಸ ಯಾರು ಬಂತು? ಮಾವ. ನಾವಾಗಿದ್ರೆ ಏನ್ ಮಾಡ್ತಿದ್ವಿ? ಅಯ್ಯೋ ಮಾವನ್ ಕೊಲ್ಬೇಕಾ, ಏನ್ ಕೆಲ್ಸನಾದ್ರೂ ಮಾಡ್ಲಪ್ಪ, ಪೊಲೀಸ್ನವ್ರಿಗೆ ಒಪ್ಪಿಸ್ಬಿಡೋಣ, ನಮಗೆ ಮನಸ್ಸೇ ಬರ್ತಿರ್ಲಿಲ್ಲ. ಆದ್ರೆ ಕೃಷ್ಣ ಏನ್ ಮಾಡ್ದ? ಯಾವಾಗ ಒಂದು ಹೊಲದಲ್ಲಿ ಬೆಳೆ ಬೆಳಿತೀವಿ ಸ್ನೇಹಿತರೆ, ಒಂದು ಒಳ್ಳೆ ಬೆಳೆಯನ್ನ ಹಾಕಿರ್ತೀವಿ, ಅದ್ರ ಮಧ್ಯೆ ಕಳೆ ಬೆಳೆದಿರುತ್ತೆ. ಆ ಕಳೆ ಎಷ್ಟೇ ಭೋಗವಾಗಿ ಬಂದಿರ್ಲಿ ಅದನ್ನ ಬಿಡಲ್ಲ, ನಾವು ಕಿತ್ತಾಕ್ಬಿಡ್ತೀವಿ. ಯಾಕೆ ಹೇಳಿ? ಬೆಳೆ ಚೆನ್ನಾಗ್ ಬರ್ಬೇಕು ಅಂತ. ಹಾಗಾಗಿ ಅಂತ ಕಳೆಯನ್ನ ಕಿತ್ ಹಾಕಿದ ಕೃಷ್ಣ. ಇಂಥ ಕೃಷ್ಣನ ನಾವು ನೆನೆಸ್ಬೇಕಲ್ವಾ ಅವನ ಜನ್ಮದಿನದಲ್ಲಿ. ಮತ್ತೊಂದು, ದೇವಕಿ ಕೇಳ್ತಾಳೆ, ಅಲ್ಲ ಕೃಷ್ಣ, ನಿನ್ ಕೈಲಿ ಆಗ್ದಲೇ ಇದ್ದಿದ್ದೇನಿತ್ತು? ಯಾಕಪ್ಪ ನನ್ನನ್ನ 14 ವರ್ಷಗಳ ಕಾಲ ನನ್ನ ಸೆರೆಮನೆಯಲ್ಲಿ ಕೊಳೆಯೋಂಗ್ ಮಾಡಿದೆ ಅಂತ ಕೇಳಿದ್ನ. ನೋಡಿ, ಇಲ್ಲಿ ಕರ್ಮ ಸಿದ್ಧ ಅಂತ ಬರುತ್ತೆ. ಕೃಷ್ಣ ಹೇಳಿದ್ನಂತೆ, ಅಮ್ಮ ನೀನು ಕಳೆದ ಜನ್ಮದಲ್ಲಿ ಮಾಡಿದ ಇಲ್ಲಿ ಅನುಭವಿಸ್ತಾ ಇದ್ಯಾ? ನಾನು ರಾಮನಾಗ್ ಹುಟ್ಟಿದ್ನಲ್ಲಮ್ಮ. ರಾಮನಾಗ್ ಹುಟ್ಟಿದ್ದಾಗ ಕೌಸಲ್ಯಗೆ 14 ವರ್ಷ ಪುತ್ರವಿಯೋಗ ಮಾಡಿರ್ಲಿಲ್ಲೇನಮ್ಮ ನೀನು ಕೈಕೇಯಿ ಆಗಿದ್ದೆ ಅವಾಗ. ಕೌಸಲ್ಯಗೆ ಪುತ್ರವಿಯೋಗ ಮಾಡಿದ್ದಕ್ಕೆ ನಿನಗೆ ಇವಾಗ ಪುತ್ರವಿಯೋಗ ಸಿಕ್ತು. ಆಗ ಕೌಸಲ್ಯ ಕೇಳ್ಕೊಂಡಿದ್ಲು, ರಾಮ ನಿನ್ನ ಆಟ ಪಾಠ ಏನ್ ನೋಡ್ಲೇ ಇಲ್ವಲ್ಲೋ, ನಿನ್ ಜೊತೆಗಿರ್ಲಿಲ್ಲ ಅಂತಿದ್ದಕ್ಕೆ ನಾನೀಗ. ಅಲ್ಲಿ ಯಶೋದೆ ಏನ್ ಮಾಡಿದ್ಲು? ಕೌಸಲ್ಯ ಯಶೋದೆ ಆಗ್ಬಿಟ್ಟಿದ್ದಾಳೆ. ಅಮ್ಮ ನೀನು ಕೈಕೇಯಿ ಅವತಾರ. ನೋಡಿ, ಕರ್ಮ ಸಿದ್ಧಾಂತ ಅನ್ನೋದು ದೇವಾನು ದೇವತೆಗಳಿಗೂ ಬಿಟ್ಟಿಲ್ಲ ಸ್ನೇಹಿತರೆ.
ಹಾಗೆ ಹೇಳ್ತಾ ಕೃಷ್ಣ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಆ ಕಳೆಯನ್ನೆಲ್ಲ ಕಿತ್ತಾಕ್ಬಿಟ್ಟು ನಿರ್ದಾಕ್ಷಿಣ್ಯವಾಗಿ ಅಳಕ್ಲಿಲ್ಲ, ಅಂಜಲಿಲ್ಲ. ಅಷ್ಟೇ. ಶಿಶುಪಾಲನ ಕತೆ ಗೊತ್ತಿದೆ ನಮ್ಗೆ. ಶಿಶುಪಾಲ ಹುಟ್ಟಿದಾಗ ವಿಚಿತ್ರವಾಗಿದ್ದ. ಅವನಿಗೆ 4 ತಲೆ, 4 ಕೈ, 6 ಕಾಲು ಎಲ್ಲ ಇದ್ವು. ಅವ್ರಿಗೆ ಒಂದು ಆಕಾಶವಾಣಿ ಆಯ್ತು ಆ ತಾಯಿಗೆ. ಆಕಾಶವಾಣಿ ಏನಂತಾಯ್ತು ಅಂದ್ರೆ, ಈ ಮಗುನ ನೀನ್ ಯಾರ್ ಬಂದವ್ರ ಕೈಗೆಲ್ಲ ಕೊಡು, ಯಾರ್ ಕೈ ಕೊಟ್ಟಾಗ ಇವನ್ನೆಲ್ಲಾ ವಿಚಿತ್ರವಾದ ಕೈ ಕಾಲುಗಳೆಲ್ಲ ಮಾಯ ಆಗ್ತವೋ ಅವನೇ ಇವನ್ನ ಸಂಹಾರ ಮಾಡ. ತಾಯಿಗೆ ಹೇಗಾಗಿರ್ಬೇಡ ಸ್ನೇಹಿತರೆ, ಹೇಗಾಗಿರ್ಬೇಡ. ತಾಯಿಗೆ ಕೊಡ್ತಾ ಬಂದ್ಲು, ಎಲ್ಲಾರ ಕೈಲೂ ಕೊಡ್ತಾ ಬಂದ್ಲು. ಕೃಷ್ಣ ಬಂದ, ತಮ್ಮ ಕೃಷ್ಣನ್ ಕೈ ಕೊಟ್ಲು, ಎಲ್ಲ ಮಾಯ ಆಗ್ಬಿಡ್ತು, ಎಲ್ಲ ಮಾಯ ಆಗೋಗ್ಬಿಡ್ತು. ಅವಾಗಂತಾಳು, ಓ ಮೈ ಗಾಡ್, ಕೃಷ್ಣ ನೀನೇ ನನ್ನ ಮಗನ್ ಕೊಲ್ತೀಯಲ್ಲೋ ಅಂತ ಕೇಳ್ತಾಳೆ. ಅಕ್ಕ ನಂದೇನು ತಪ್ಪಿಲ್ಲ ಕಣಕ್ಕ, ನಾನು 100 ತಪ್ಪು ಮಾಡತಕ್ಕ ನಾನು ಸುಮ್ನೆ ಇರ್ತೀನಿ, 101ನೇ ತಪ್ಪು ಮಾಡಿದಾಗ ಅವನು ನಾನು ಬಿಡೋದಿಲ್ಲ ಅಂತ ಹೇಳ್ತಾನೆ ಕೃಷ್ಣ. ಆ ಅರಿವಿರ್ಬೇಡ್ವಾ ಶಿಶುಪಾಲನ್ಗೆ? ಇರ್ಲಿಲ್ಲ, ಅರಿವಿಲ್ಲ. ಯಾವಾಗ್ಲೂ ಅಷ್ಟೇ, ಅಜ್ಞಾನಿಗಳಿಗೆ ಬಹಳ ಅಹಂಕಾರ ಜಾಸ್ತಿ, ಯೋಚನೆ ಮಾಡೋದಿಲ್ಲ. ಹಂಗಾಗ್ಬಿಟ್ಟು ಅವನ ಅಹಂಕಾರದಿಂದ ರಾಜಸೂಯ ಯಾಗದಲ್ಲಿ ಕೃಷ್ಣನ ನಿಂದಿಸ್ತಾ 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 ಕೊನೆಗೇನಂದ್, ಈ ಗೊಲ್ಲನಿಗೇನು ನೀವು ಅವನಿಗೆ ಪಾದಪೂಜೆ ಮಾಡ್ತಾ ಇದ್ದೀರಾ ಅಂದ. ಸಹಿಸಿ 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 ಕೃಷ್ಣ 100 ಅಡಿಕೆಗಳನ್ನ ಇಡ್ತಾ ಬಂದ. 100 ಅಡಿಕೆ ಆದ್ಮೇಲೆ 101ನೇ ಅಡಿಕೆ ಬಂದ ತಕ್ಷಣ ಸುದರ್ಶನ ಚಕ್ರವನ್ನು ಕಳಿಸ್ತಾ ಸಮ್ಮಾನ. ಇಂಥ ಕೃಷ್ಣನನ್ನ ನಾವು ಇವತ್ತಿನ ದಿನ ನೆನ್ಪು ಮಾಡ್ಕೊಂತ ಇದೀವಿ ಸ್ನೇಹಿತರೆ. ನೆನ್ಪು ಮಾಡ್ಕೊಳ್ಳೋದಲ್ಲ, ಆರಾಧಿಸ್ತಾ ಇದೀವಿ. ನಮ್ಮಲ್ಲಿ ಆ ಕೃಷ್ಣನ ಸ್ವರೂಪ ಇದೆ ಅನ್ನೋದನ್ನ ನಾವು ಕಂಡಿರ್ಬೇಕು. ನಾವು ಕೃಷ್ಣನಂತೆ ಧರ್ಮಕ್ಕಾಗಿ ಹೋರಾಡ್ಬೇಕು, ಧರ್ಮವನ್ನು ರಕ್ಷೋದಕ್ಕೋಸ್ಕರ ಹೋರಾಡ್ಬೇಕು ಅಂತ. ಕೃಷ್ಣ ಜನ್ಮಾಷ್ಟಮಿಯ ದಿನ ನನ್ಗೂ 4 ಮಾತುಗಳನ್ನ ಹಂಚ್ಕೊಳಕ್ ಅವಕಾಶ ಮಾಡ್ಕೊಟ್ಟಂತ ಕುಂದಗೋಳ್ ಸರ್ ಅವರಿಗೆ ಕೃತಜ್ಞತಾಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತಾ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಜೈ ಶ್ರೀ ಕೃಷ್ಣ. ಕೃಷ್ಣ ಒಂದೇ ಜಗದ್ಗುರು ಅಂತ ಹೇಳ್ತಾ 4 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಕೇಳಿದೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಮೇಡಮ್ ಏನಂತಂದ್ರೆ, ಕೃಷ್ಣನ್ ಬಗ್ಗೆ 20 ನಿಮಿಷ ಕ್ಲಾಸ್ ಮಾಡ್ಲಿಲ್ಲ ಅಂದ್ರೆ ಕೃತಜ್ಞತೆ ಸಲ್ಲಿಸಿದಂಗ ಆಗುದಿಲ್ಲ ಅಂತ ನನ್ ಮನ್ಸಿಗೆ ಅನಿಸ್ತು. ಮಾಸ್ಟರ್ಸ್ ಒಂದ್ ತಾಸಿನಿಂದ ಮೇಡಮ್ ಅವ್ರಿಗೆ ಫೋನ್ ಹಚ್ಚಿದೆ, ಮೇಡಮ್ ಕೃಷ್ಣ ಜನ್ಮಾಷ್ಟಮಿ ಕುರಿತು ಒಂದ್ ಸ್ವಲ್ಪ ಮಾತಾಡ್ರಿ ಅಂತ. ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಮೇಡಮ್ ಅವರು. ತುಂಬಾ ತುಂಬಾ ಧನ್ಯವಾದಗಳು, ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಹೇಳ್ಬೋದಾ? Okay. ಒಂದು ಜಾನಪದ ಕೃಷ್ಣ ತೊಟ್ಟಿಲದು. ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಶೃಂಗಾರ ಶ್ರೀ ಕೃಷ್ಣನ ಚಂದಾಂಗಿ ತೂಗಿರೆ ಜೋ ಜೋ. ತೊಟ್ಲ ತಗೊಂಡ್ ಶೃಂಗಾರ ಶ್ರೀ ಕೃಷ್ಣನ ಚಂದಾಂಗಿ ತೂಗಿರೆ ಜೋ ಜೋ. ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಶೃಂಗಾರ ಶ್ರೀ ಕೃಷ್ಣನ ಚಂದಾಂಗಿ ತೂಗಿರೆ ಜೋ. ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರೆ ಜೋ ಜೋ. ಕರಿಯ ಆಕಳ ಹಿಂಡಿ ಹಿಂಡಿ ಗಿಂಡಿಯ ತುಂಬಿ, ಕರಿಯ ಆಕಳ ಹಿಂಡಿ ಹಿಂಡಿ ಗಿಂಡಿಯ ತುಂಬಿ, ಘಟ ಘಟ ಕುಡಸಿದರ ಬಿಕಿ ಬಿಕಿ ಅಳತನರಿ ಜೋ ಜೋ. ಘಟ ಘಟ ಕುಡಸಿದರ ಬಿಕಿ ಬಿಕಿ ಅಳತನರಿ ಜೋ ಜೋ. ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರೆ ಜೋ ಜೋ. ಹಸರಂಗಿ ಹಲಗಡಗ ಕುಸಲದ ಹುರಿಗೆ ಅಜ್ಜಿ, ಹಸರಂಗಿ ಹಲಗಡಗ ಕುಸಲದ ಹುರಿಗೆ ಅಜ್ಜಿ, ತಿಡಿ ತಿಡಿ ಹಾಕಿದರ ಬಿಕಿ ಬಿಕಿ ಅಳತನರಿ ಜೋ ಜೋ. ತಿಡಿ ತಿಡಿ ಹಾಕಿದರ ಬಿಕಿ ಬಿಕಿ ಅಳತನರಿ ಜೋ ಜೋ. ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ, ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರಿ ಜೋ ಜೋ. ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರಿ ಜೋ ಜೋ. ಸಕ್ಕರೆ ಪಾವಿಸ ಮಾಡಿ ಬಳಿದು ಬಟ್ಟಲ ತುಂಬಿ, ಸಕ್ಕರೆ ಪಾವಿಸ ಮಾಡಿ ಬಳಿದು ಬಟ್ಟಲ ತುಂಬಿ, ಮುಟು ಮುಟು ತಿನಿಸಿದರ ಬಿಕಿ ಬಿಕಿ ಅಳತನರಿ ಜೋ ಜೋ. ಮುಟು ಮುಟು ತಿನಿಸಿದರ ಬಿಕಿ ಬಿಕಿ ಅಳತನರಿ ಜೋ ಜೋ.
ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರಿ ಜೋ ಜೋ ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರಿ ಜೋ ಜೋ ನೀರಾಗ ನೆಲಿ ನೋಡಿ ಸೂರ್ಯ ಚಂದ್ರರ ನೋಡಿ ನೀರಾಗ ನೆಲಿ ನೋಡಿ ಸೂರ್ಯ ಚಂದ್ರರ ಬೇಡಿ ಅವ ನನಗ ಬೇಕಂತ ಬೋರಾಡಿ ಅಳತನರಿ ಜೋ ಜೋ ಅವ ನನಗ ಬೇಕಂತ ಬೋರಾಡಿ ಅಳತನರಿ ಜೋ ಜೋ ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಶೃಂಗಾರ ಶ್ರೀ ಕೃಷ್ಣನ ಚಂದಾಂಗಿ ತೂಗಿರೆ ಜೋ ಜೋ ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರೆ ಜೋ ಜೋ 16,000 ಮೋದಕ ಸ್ತ್ರೀಯರು 16,000 ಮೋಹಕ ಸ್ತ್ರೀಯರು ಎಲ್ಲರೊಟ್ಟಿಗೆ ಒಮ್ಮೆ ಸುಖ ಪಡೋ ಲೋಲನ ಸೋಜೋ ಎಲ್ಲರೊಟ್ಟಿಗೆ ಒಮ್ಮೆ ಸುಖ ಪಡೋ ಲೋಲನ ಜೋ ಜೋ ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಬಂಗಾರ ತೊಟ್ಟಿಲ ಬೆಳ್ಳಿಯ ಶ್ರೀಹಗ ಶೃಂಗಾರ ಶೃಂಗಾರ ಶ್ರೀ ಕೃಷ್ಣಗ ಚಂದಾಂಗಿ ತೂಗಿರೆ ಜೋ ಜೋ ಶೃಂಗಾರ ಶ್ರೀ ಕೃಷ್ಣನ ಚಂದಾಂಗಿ ತೂಗಿರೆ ಜೋ ಜೋ ಗ್ರೇಟ್ ನಮಸ್ಕಾರ ಸೆಲೆಬ್ರೇಷನ್ ಮೇಡಮ್, ಗ್ರೇಟ್ ಗ್ರೇಟ್ ನಮಸ್ಕಾರ ಸರ್. ಗ್ರೇಟ್ ನಮಸ್ಕಾರ. ಮೇಡಮ್, ಗ್ರೇಟ್ ಗ್ರೇಟ್. ಒಂದ್ ಅವಕಾಶ ಸಿಕ್ತು ಸರ್ ಹಾಡು ಹೇಳಲಿಕ್ಕೆ. ನಮಸ್ಕಾರ ಗ್ರೇಟ್, ಸರ್. ನಿಜವಾಗ್ಲೂ ಗ್ರೇಟ್ ಸೆಲೆಬ್ರೇಷನ್. ಹ್ಮ್ ಸರ್ ನೀವು Thank you. ಹೇಳ್ರಿ. ನಮಸ್ಕಾರ ಸರ್, ಅವಕಾಶ ಸರ್ ಕೊಟ್ಟಿದ್ದೀರಿ. ಇದು ನಮಸ್ಕಾರ. ಕಟ್ ಆಗೋಯ್ತು ಸರ್ ನಂದು ಯಾಕೋ ಹೌದು ಲೈವ್ ಸರ್. ಲೈವ್ ಕಟ್ ಆಗೋಯ್ತು ಸರ್ ನಂದು ಯಾಕೋ. ಹೌದು, ಅವ್ರದ್ದು ಲೈವ್ ಹೋಯ್ತು. ಯಾವ್ದು ಕಟ್ ಆಯ್ತು ಸರ್ ಯಾರೋ ನಂದು. ರಿಕಾರ್ಡಿಂಗ್ ಮಾಡ್ತಾ ಇದಾರೆ, ಯಾರೋ ವೈಟ್ ಬೋರ್ಡ್ ಆಗ್ತಾ ಇದಾರೆ, ಒಟ್ಟು ಏನೋ ಆಗ್ತಾ ಇದೆ ಮೇಡಮ್. ಅದೇ ಯಾರೋ ಮಾಡ್ತಾ ಇದ್ದಾರೆ, ಹೋಗ್ತಾ ಇದೆ ಸರ್. ಎಲ್ಲರಿಗೂ ಧನ್ಯವಾದಗಳು ಯಾರೋ ಮಾಡ್ತಾ ಮಾಸ್ಟರ್ಸ್, ಇದ್ದಾರೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ ಸರ್, ನಮಸ್ಕಾರ ಸರ್. ಮಾಸ್ಟರ್ಸ್ ಧ್ಯಾನಕ್ಕೆ ಹೋಗ್ಬಿಡೋಣ. ಎಸ್ ಸರ್. ಅದ್ಭುತ ಸೆಲೆಬ್ರೇಷನ್. ಸರ್, ನೀನೇ ಸ್ವಯಂ ಸೂಕ್ಷ್ಮ ಜಗತ್ತಿನ ಯಾತ್ರಿ ಕೈಗೊಳ್ಳು ಅಂತಕ್ಕಂಥದ್ದು ಇದ್ರೊಳಗ ಐತ್ ಸರ್. ಯಾವ ಪುಸ್ತಕ ಮೇಡಮ್? ಆತ್ಮಾಯನದಲ್ಲಿ ನೀವು 2ನೇ 3ನೇ ಅಧ್ಯಾಯನ ಮತ್ತೊಮ್ಮೆ ಓದ್ರಿ ಅಂತ ಹೇಳಿದ್ರಿ. ಹಾ ಮೇಡಮ್. ನೀನೇ ಸ್ವಯಂ ಸೂಕ್ಷ್ಮ ಜಗತ್ತಿನ ಯಾತ್ರೆಯನ್ನು ಕೈಗೊಳ್ಳು yes. ಅಂತಕ್ಕಂತ ಎಸ್ ಮೇಡಮ್, ಎಸ್ ಆ ಮಾತು ಅಷ್ಟೇ ಸತ್ಯ ಇದೆ ಸರ್. ಎಸ್, ಡೆಫಿನೆಟ್ಲಿ ಮೇಡಮ್, ಡೆಫಿನೆಟ್ಲಿ. ಸ್ವತಂತ್ರವಾಗಿ ನಾವು ಕೈಗೊಂಡ್ರೆ ಸೂಕ್ಷ್ಮ ಶರೀರ ಯಾನ ಅದೇ ಅನುಭವ ನಾವೇ ಅನುಭವಿಸ್ಬೇಕು ಮೇಡಮ್ ಅದನ್ನ. ನಿಜವಾಗ್ಲೂ ಸರ್. ಮಾಸ್ಟರ್ಸ್ ಮೇಡಮ್ ಅವರೇ ನಮ್ಗೆ ಸ್ಫೂರ್ತಿ. ಯಾಕಂದ್ರೆ ಪ್ರಜ್ಞಾಪೂರ್ವಕ ಸೂಕ್ಷ್ಮ ಶರೀರಯಾನ ಪ್ರತಿಯೊಬ್ರು ಮಾಡಬಹುದು ಅಂತ ಟಿ. ಲೋಕಸಂಗ್ರ ರಾಮಪ್ಪ ಅವ್ರು ಹೇಳ್ತಾ ಇದ್ರಲ್ಲ, ಹೇಳಿದ್ದಾರೆ ಮೇಡಮ್ ಸರ್. ಸ್ಫೂರ್ತಿ, ಅವ್ರ ಸ್ಫೂರ್ತಿಯಾಗಿ ಇಟ್ಕೊಂಡು ನಾವೆಲ್ಲರೂ ಪ್ರಜ್ಞಾಪೂರ್ವಕ ಸೂಕ್ಷ್ಮ ಥ್ಯಾಂಕ್ ಯು ಶರೀರಯಾನ ಸರ್, ಮಾಡೋಣ. ಥ್ಯಾಂಕ್ ಯು ಸರ್. Yes, ಎಲ್ಲರೂ madam. ಕ್ರೆಡಿಟ್ ಸರ್. Yes, ಚೇತಪ್ಪ thank you, ಸರ್, master. ನಿಮಗೆ ಮತ್ತ ಪತ್ರಿಜೆ Yes, ಸರ್ ಅವರಿಗೆ ಹೋಗ್ಬೇಕು ಸರ್. ಎಸ್, ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಧನ್ಯವಾದ. ನಮಸ್ಕಾರ ಸರ್, ನಮಸ್ಕಾರ ಸರ್. ಓಕೆ ಮಾಸ್ಟರ್, ಸೊ ಧ್ಯಾನಕ್ಕೆ ಹೋಗ್ಬಿಡೋಣ ಮಾಸ್ಟರ್ಸ್, ಟೈಮ್ ಆಗಿದೆ. ಥ್ಯಾಂಕ್ ಯು ಸರ್. ವೆಲ್ಕಮ್ ಮಾಸ್ಟರ್ಸ್. ಸ್ಥಿರ ಸುಖ ಆಸನದಲ್ಲಿ ಕುತ್ಕೊಳ್ಳಿ. ನಿಮಗೆ ಯಾವ ಆಸನ ಸುಖಕರ ಅನ್ಸುತ್ತೆ ಆ ತರ ಕುತ್ಕೊಳ್ಳಿ ಮಾಸ್ಟರ್ಸ್. ಕೈಗಳನ್ನ ಲಾಕ್ ಮಾಡಿ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮಾಸ್ಟರ್ಸ್. ಸಹಜವಾಗಿ ನಡೀತಾ ಇರತಕ್ಕಂತ ಶ್ವಾಸವನ್ನ ಗಮನಿಸಿ. ಅದಕ್ಕೂ ಮೊದಲು ಸ್ವಲ್ಪ ನಾವು ಮಸಲ್ಸ್ ರಿಲ್ಯಾಕ್ಸೇಷನ್ ಪ್ರಾಕ್ಟೀಸ್ ಮಾಡೋಣ. ನಿಮ್ಮ ತಲೆಯ ಭಾಗವನ್ನ ಗಮನಿಸಿ ಮಾಸ್ಟರ್ಸ್. ನಿಮ್ಮ ನೆತ್ತಿಯ ಭಾಗವನ್ನ ಗಮನಿಸಿ. ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮಾಸ್ಟರ್ಸ್, ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಕಣ್ಣುಗಳನ್ನ ಗಮನಿಸಿ ಮಾಸ್ಟರ್ಸ್. ಕಣ್ಣುಗಳಲ್ಲಿ ಯಾವುದೇ ಬಿಗಿಹಿಡಿತ ಬೇಡ. ರಿಲ್ಯಾಕ್ಸ್ ಮಾಡಿಕೊಳ್ಳಿ, ಕಣ್ಣುಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ತಲೆಯ ಹಿಂಭಾಗವನ್ನ ಗಮನಿಸಿ, ಕುತ್ತಿಗೆಯನ್ನ ಗಮನಿಸಿ. ತಲೆಯ ಹಿಂಭಾಗವನ್ನ, ಕುತ್ತಿಗೆಯನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮಾಸ್ಟರ್ಸ್.
ನಿಮ್ಮ ಎದೆಯ ಭಾಗವನ್ನ ಗಮನಿಸಿ. ಎದೆಯ ಭಾಗವನ್ನ ಸಂಪೂರ್ಣ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮಾಸ್ಟರ್ಸ್. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಹೊಟ್ಟೆಯ ಭಾಗವನ್ನ ಗಮನಿಸಿ. ಹೊಟ್ಟೆಯ ಭಾಗವನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮಾಸ್ಟರ್ಸ್. ನಿಮ್ಮ ತೊಡೆಗಳನ್ನ ಗಮನಿಸಿ. ತೊಡೆಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಮೊಣಕಾಲುಗಳನ್ನ ಗಮನಿಸಿ. ಮೊಣಕಾಲುಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ನಿಮ್ಮ ಮೀನಗಂಡಗಳನ್ನ ಗಮನಿಸಿ. ಮೀನಗಂಡಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ ಮಾಸ್ಟರ್ಸ್. ನಿಮ್ಮ ಪಾದಗಳನ್ನ ಗಮನಿಸಿ. ಪಾದದ ಬೆರಳುಗಳನ್ನ ಗಮನಿಸಿ. ಹಿಮ್ಮಡಿಯನ್ನ ಗಮನಿಸಿ. ಪಾದಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ರಿಲ್ಯಾಕ್ಸ್, ರಿಲ್ಯಾಕ್ಸ್. ನಿಮ್ಮ ಭುಜಗಳನ್ನ ಗಮನಿಸಿ. ಕೈಗಳನ್ನ ಗಮನಿಸಿ. ಕೈ ಬೆರಳುಗಳನ್ನ ಗಮನಿಸಿ ಮಾಸ್ಟರ್ಸ್. ಕೈ ಬೆರಳುಗಳನ್ನ ರಿಲ್ಯಾಕ್ಸ್ ಮಾಡಿಕೊಳ್ಳಿ. ಈಗ ನಿಮ್ಮ ಇಡೀ ಶರೀರ ರಿಲ್ಯಾಕ್ಸ್ ಆಗಿದೆ ಮಾಸ್ಟರ್ಸ್. ಈಗ ನಮ್ಮ ಗಮನ ಮೂಗಿನ ಮೇಲೆ ಇರಲಿ ಮಾಸ್ಟರ್ಸ್. ಆ ಮೂಗಿನ ದ್ವಾರದಲ್ಲಿ ಒಳ ಹೋಗುವ ಶ್ವಾಸವನ್ನು, ಹೊರಬರುವ ಶ್ವಾಸವನ್ನ ಗಮನಿಸಿ ಮಾಸ್ಟರ್ಸ್. ಒಳ ಹೋಗುವ ಶ್ವಾಸ ಮೂಗಿನಲ್ಲಿ ತಂಪು ಅನುಭವವನ್ನ ಕೊಟ್ರೆ, ಹೊರಬರುವ ಶ್ವಾಸ ಮೂಗಿನಲ್ಲಿ ಬಿಸಿ ಅನುಭವವನ್ನ ಕೊಡುತ್ತೆ. ಆ ತಂಪು ಬಿಸಿ ಅನುಭವವನ್ನ ಅನುಭವಿಸಿ. ಶ್ವಾಸ ಸಹಜವಾಗಿರ್ಲಿ ಮಾಸ್ಟರ್ಸ್. ಯಾವುದೇ ಒತ್ತಾಯ ಪೂರ್ವಕ ಉಸಿರಾಟ ಬೇಡ. ಸಹಜ 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 ಶ್ವಾಸವನ್ನ ಗಮನಿಸಿ. ಇಡೀ ನಮ್ಮ ಶರೀರ ವಿಶ್ರಾಂತಿಯತ್ತ ಜಾರ್ತಾ ಇದೆ ಮಾಸ್ಟರ್ಸ್. ನಮ್ಮ ಮನಸ್ಸು ಮೂಗಿನಲ್ಲಿ ಕೇಂದ್ರೀಕೃತವಾಗಿದೆ. ನಮ್ಮ ಮನಸ್ಸು ಶ್ವಾಸದೊಂದಿಗೆ ಮೇಲ್ಗಡೆ ಹೋಗುವುದು, ಕೆಳಗಡೆ ಬರುವುದು ಮಾಡ್ತಾ ಇದೆ ಮೂಗಿನೊಳಗಡೆ. ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿದೆ. ಆ ಏಕಾಗ್ರತೆಯೇ ಶ್ವಾಸದ ಮೇಲಿನ ಗಮನ. ನಾವು ಯೋಚನಾರಹಿತ ಸ್ಥಿತಿಯನ್ನ ತಲುಪ್ತಾ ಇದ್ದೇವೆ ಮಾಸ್ಟರ್ಸ್. ನಮ್ಮ ಉಸಿರಾಟ ನಿಧಾನವಾಗ್ತಾ ಇದೆ, ನಿಧಾನವಾಗ್ತಾ ಇದೆ. ಉಸಿರಾಟ ನಿಧಾನವಾಗ್ತಾ ಬೇಳೆಕಾಳಿನಷ್ಟು ಆದಾಗ ಎರಡು ಹುಬ್ಬಿನ ನಡುವೆ ಆ ಒಂದು ಉಸಿರಾಟ ಕೇಂದ್ರೀಕೃತವಾಗುತ್ತೆ ಮಾಸ್ಟರ್ಸ್. ಅದೇ ಶೂನ್ಯ ಸ್ಥಿತಿ, ಅದೇ ವಿಚಾರರಹಿತ ಸ್ಥಿತಿ. ಆ ಶೂನ್ಯ ಸ್ಥಿತಿಗೆ ನಾವು ತಲುಪಿದಾಗ ಆ ಉನ್ನತ ಲೋಕದ ಮಹಾದ್ವಾರ ತೆರೆದುಕೊಳ್ಳುತ್ತೆ ಮಾಸ್ಟರ್ಸ್. ಆ ಉನ್ನತ ಲೋಕದ ಮಹಾದ್ವಾರದಿಂದ ನಾವು ಉನ್ನತ ಲೋಕದ ಅನುಭವಗಳನ್ನು ಪಡಿತೀವಿ ಮಾಸ್ಟರ್ಸ್. ಆತ್ಮಾನುಭವವನ್ನ ಪಡ್ಕೊತೀವಿ. ಆ ಒಂದು ಪ್ರಯತ್ನವನ್ನ ನಾವು ನೀವೆಲ್ಲ ಮಾಡೋಣ ಮಾಸ್ಟರ್ಸ್. ಇನ್ನೂ ಆಳವಾದ ಧ್ಯಾನಕ್ಕೆ ನಾವು ಇಳಿಯೋಣ. ಶ್ವಾಸವನ್ನೇ ಗಮನಿಸಿ. ಶ್ವಾಸವೇ ನಮ್ಮ ಗುರು. ಶ್ವಾಸವನ್ನ ಮನಸ್ಸು ಒಂದಾಗಿ, ಶ್ವಾಸ ಮನಸ್ಸು ಒಂದಾದಾಗ ಅದ್ಭುತವಾದಂತ ಒಂದು ಸಾಧನೆಯನ್ನ ನಾವು ಮಾಡ್ತೇವೆ ಮಾಸ್ಟರ್ಸ್. ಅದನ್ನೇ ಉಸಿರು ಗುರು, ಮನಸ್ಸು ಶಿಷ್ಯ ಅಂತ ಹೇಳ್ತಾರೆ ಮಾಸ್ಟರ್ಸ್. ಗುರು ಶಿಷ್ಯರು ಒಂದಾದಾಗ ಅದ್ಭುತ ಸಾಧನೆ ಸಾಧ್ಯ. ನಮ್ಮ ಮಹಾಗುರುಗಳ ಕೊಳಲನಾದದೊಂದಿಗೆ ಇನ್ನೂ ಆಳವಾಗಿ ಧ್ಯಾನದಲ್ಲಿ ಇಳಿಯೋಣ ಮಾಸ್ಟರ್ಸ್.
Thank you.